ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಶ್ರೀವಲ್ಲಿ ಪ್ರಪೋಸ್ ಮಾಡಿದ್ಯಾ? ಏನ್ ಹೇಳ್ದ ನಿನ್ ಹುಡ್ಗ? ಏನ್ ಶ್ರಾವಣಿ ನೀನು ಯಾರನ್ನ ನೋಡ್ದೆ ಯಾರನ್ನ ಕಳಿಸ್ದೆ? ಅವ್ನ್ ನನ್ ಹುಡ್ಗನೇ ಅಲ್ಲ. ಅಲ್ಲ ಹೈಟ್ ನೋಡಾದ್ರೂ ಗೊತ್ತಾಗ್ಬಾರ್ದ ನಿನ್ಗೆ? ಅಯ್ಯೋ ಹೌದಾ ಶ್ರೀವಲ್ಲಿ? ಮತ್ತೆ ಇದೇ ಟೈಮಿಗೆ ಬರ್ತಾನೆ ಅಂತ ಹೇಳಿದ್ಯಲ್ಲ, ಅದು ಅಲ್ಲದೆ ವೈಟ್ ಶರ್ಟ್ ಬ್ಲ್ಯಾಕ್ ಪ್ಯಾಂಟ್ ಹಾಕೊಂಡ್ ಬರ್ತಾನೆ ಅಂತ ಹೇಳ್ದೆ, ಅದಕ್ಕೋಸ್ಕರ ನಾನು ಅವನೇ ಅಂತ ಅನ್ಕೊಂಡ್ಬಿಟ್ಟೆ. ಸಾರಿ ಶ್ರೀವಳ್ಳಿ. ಏನ್ ಶ್ರಾವಣಿ ನೀನು? ನಾನು ಅಂತ ಹುಡ್ಗನ್ ಲವ್ ಮಾಡ್ತೀನಾ? ನನ್ ಹುಡ್ಗ ಎಂತ ಸಾಕು ಶ್ರೀವಲ್ಲಿ, ನೀನ್ ಹುಡುಗನ ಬಗ್ಗೆ ಈಗಾಗ್ಲೇ ತುಂಬಾ ಮಾತಾಡ್ಬಿಟ್ಟಿದ್ಯಾ, ಇನ್ನು ಸಾಕು. ಅದು ಸರಿನೇ. ನನ್ ಹುಡ್ಗನ್ ಬಗ್ಗೆ ಇನ್ನೇನಾದ್ರೂ ಜಾಸ್ತಿ ಹೇಳ್ಬಿಟ್ರೆ ಇವಳಿಗೆ ನನ್ ಹುಡ್ಗನ್ ಮೇಲೆ ಲವ್ ಆಗ್ಬಿಡತ್ತಷ್ಟೇ. ಹಾಗಾದ್ರೆ ನಿನ್ ಹುಡ್ಗ ಇವತ್ತು ಬರಲ್ವಾ ಶ್ರೀವಲ್ಲಿ? ಶ್ರಾವಣಿ ಅದೇ ನನಗ್ ಗೊತ್ತಾಗ್ತಿಲ್ಲ ಶ್ರಾವಣಿ. ಸುಬ್ಬು ಬರೋಷ್ಟ್ರಲ್ಲಿ ಹೇಗಾದ್ರೂ ಮಾಡಿ ಇವಳನ್ನ ಇಲ್ಲಿಂದ ಕಳಿಸ್ಬೇಕು. ಹೇಗಿದ್ರು ಇವಳ ಹುಡುಗ ಇನ್ನೂ ಬಂದಿಲ್ಲ, ಏನ್ ಮಾಡ್ಲಿ? ಶ್ರೀವಲ್ಲಿ, ಈ ರೆಸ್ಟೋರೆಂಟು ಇನ್ನೊಂದು ಸ್ವಲ್ಪ ಹೊತ್ತಾದ್ರೆ ತುಂಬಾ ಕ್ರೌಡೆಡ್ ಆಗ್ಬಿಡುತ್ತೆ, ತುಂಬಾ ಜನ ಕ್ಯೂನೇ ನಿಂತು ಬಿಡುತ್ತೆ ಗೊತ್ತಾ? ನೀನ್ ಅವಾಗ ಪ್ರಪೋಸ್ ಮಾಡಕ್ಕೆ ಆಗಲ್ಲ, ನೀನ್ ಏನ್ ಮಾತಾಡಿದ್ರು ಕೇಳ್ಸೋದು ಇಲ್ಲ. ಹೌದಾ? ಹಾಗಾಗ್ಬಿಡತ್ತಾ? ಶ್ರಾವಣಿ ಇವಾಗ ನಾನು ಏನ್ ಮಾಡ್ಲಿ? ಏನು ಟೆನ್ಷನ್ ತಗೋಬೇಡ ಶ್ರೀವಲ್ಲಿ, ನೀನ್ ಪ್ರಪೋಸ್ ಮಾಡ್ಬೇಕು ಅಂತ ಅನ್ಕೊಂಡಿದ್ಯಲ್ಲ, ಇವತ್ತಿಲ್ಲ ಅಂದ್ರೆ ನಾಳೆ ಇದೆಯಲ್ಲ, ನಾಳೆ ಪ್ರಪೋಸ್ ಮಾಡ್ಬಿಡು. ದೇವ್ರು ನಿನಗಿಂತ ಇನ್ನೊಂದು ಅವಕಾಶ ಕೊಟ್ಟೆ ಕೊಡ್ತಾನೆ. ನೀನ್ ಹೇಳ್ತಿರೋದು ಕರೆಕ್ಟ್ ಆಗಿದೆ ಶ್ರಾವಣಿ. ನಾನು ಇಲ್ಲಿಗೆ ಬರ್ಬೇಕಾದ್ರೆ ಬರ್ಲೋ ಬೇಡವೋ ಅಂತ ಎರಡೆರಡು ಮನ್ಸಿತ್ತು. ಅದನ್ನ ನಮ್ಮ ಹುಡುಗ ಅರ್ಥ ಮಾಡ್ಕೊಂಡು ಅವನೇ ಬಂದಿಲ್ಲ ಅನ್ಸುತ್ತೆ. ಅಮ್ಮ ಹಲೋ, ಹೇಳಮ್ಮ. ಏನು ಹೇಳೋದು? ಆಗ್ಲೇ ಕತ್ಲಾಗ್ತಾ ಬಂತು ನೋಡು ಶ್ರೀವಲ್ಲಿ, ಏನೋ ತಲೆ ಹರಟೆ ಮಾಡ್ಕೊಂಡು ಇಲ್ಲಿಂದ ಹೋಗಿದ್ಯಾ. ಇನ್ನು 10 ನಿಮಿಷದಲ್ಲಿ ಬಂದು ಮನೆಗೆ ಸೇರ್ಕೊಂಡ್ರೆ ಸರಿ ಹೋಯ್ತು. ಇಲ್ಲ ಅಂದ್ರೆ ಕಾಲ್ ಮುರಿದು ಮೂಲೆ ಕೂರಿಸ್ಬಿಡ್ತೀನಿ ಅಷ್ಟೇ ನಾನು, ನೆನ್ಪಿಟ್ಕೋ. ಸರಿ ಆಯ್ತಮ್ಮ, ಬಂದೆ ಇಡು ಫೋನು. ಭಯ ಇಲ್ಲ, ಭಕ್ತಿ ಇಲ್ಲ ಅವಳಿಗೆ. ಏನಾಯ್ತು ಶ್ರೀವಲ್ಲಿ? ಅಮ್ಮ ಫೋನು, ಬೇಗ ಮನೆಗೆ ಬಾ ಅಂತ. ಓ ಪಾಪ ಅಲ್ವಾ ಶ್ರೀವಲ್ಲಿ, ಮನೆಯವರು ಟೆನ್ಷನ್ ತಗೊಂಡ್ಬಿಡ್ತಾರೆ. ಹಾಗಾದ್ರೆ ನೀನೀಗ ಹೊರಟ್ಯಾ? ಹ್ಞೂ ಶ್ರಾವಣಿ, ನಾನು ಹೊರಡ್ತೀನಿ. ಇವತ್ತು ಯಾಕೋ ನನ್ನ ಟೈಮೇ ಸರಿಗಿಲ್ಲ. ನಾನು ಪ್ರೀತಿಸ್ತಿರೋ ಹುಡುಗಂಗೆ ಇನ್ನು ನೀನು ಯಾವತ್ತಾರು ಪ್ರಪೋಸ್ ಮಾಡ್ತೀನಿ ಬಿಡು. ಓಕೆ, ನಾನು ಬರ್ತೀನಿ. ಓಕೆ. ಅಪ್ಪ, ಈಗ ನಾನು ಸೊಪ್ಪುಗೋಸ್ಕರ ಎಷ್ಟೊತ್ತು ಬೇಕಾದ್ರೂ ವೇಟ್ ಮಾಡ್ಬೋದು. ಸುಬ್ಬು ಯಾಕೆ ಬರಲಿಲ್ಲ? ಅವನ ನಾನೇ ಕರೆದಿದ್ದು ಅಂತ ಗೊತ್ತಿಲ್ವಲ್ಲ, ಅದಕ್ಕೆ ಬರಲಿಲ್ಲ ಅನ್ಸುತ್ತೆ. ಅದು ನಾನೇ ಅಂತ ಹೇಳಬೇಕಾಗಿತ್ತು. ಛೇ, ತಪ್ಪು ಮಾಡ್ಬಿಟ್ನಲ್ಲ. ಯಾರೋ ಗೊತ್ತಿಲ್ದಿರೋರು ಬರ್ದಿರ್ತಾರೆ ಅಂತ ಅವನು ನೆಗ್ಲೆಕ್ಟ್ ಮಾಡ್ಬಿಟ್ಟ ಅನ್ಸುತ್ತೆ. ಇವತ್ತು ಸುಬ್ಬು ಬಂದಿದ್ದಿದ್ರೆ ನಾನು ನನ್ನ ಪ್ರೀತಿನ ಅವನ ಹತ್ರ ಹೇಳ್ಕೊತಿದ್ದೆ, ಅವನು ನನ್ನ ಪ್ರೀತಿನ ಒಪ್ಕೋತಿದ್ದ, ನಮ್ಮಿಬ್ರು ಮದ್ವೆ ಆದಷ್ಟು ಬೇಗ ಆಗ್ತಿತ್ತು. ಆದ್ರೆ ಅದ್ಯಾವುದು ಈಗ ಆಗಲ್ವಲ್ಲ. ಮತ್ತೆ ನಾನು ಅವನಿಗೆ ಪ್ರಪೋಸ್ ಮಾಡೋ ದಿನ ಯಾವಾಗ ಬರುತ್ತೋ ಏನೋ. ಅವನ್ ಯಾವತ್ ನನ್ನೋನಾಗ್ತಾನೆ, ನನ್ನ ಜೀವನಕ್ಕೆ ಅವನ್ ಯಾವಾಗ ಬರ್ತಾನೆ? ಸುಬ್ಬು ಬಂದ. ಸುಬ್ಬು ಬಂದ್ಯಾ? ನೀನೇನ್ ಮಾಡ್ತಿದ್ಯಾ ಇಲ್ಲಿ? ಅದು ಸುಬ್ಬು, ನಾನು ಏನಕ್ಕೆ ಬಂದೆ ಅಂದ್ರೆ, ಓ, ಫ್ರೆಂಡ್ಸ್ ಜೊತೆ ಬಂದ್ಯಾ? ಸರಿ, ನನಗೆ ಒಂದ್ ಸ್ವಲ್ಪ ಕೆಲಸ ಇದೆ, ನಾನು ಆಮೇಲೆ ಸಿಗ್ತೀನಿ. ಬಾಯ್. ಅಯ್ಯೋ ಪೆಟ್ಟ, ನಾನೇ ಕೊಡೋ ನಿನ್ನ ಇಲ್ಲಿ ಕರೆದಿದ್ದು. ಸುಬ್ಬು ಸುಬ್ಬು ನಿಂತ್ಕೋ ಇಲ್ಲಿ. ಅವ್ರು ಹೇಳಿರೋ ರೆಸ್ಟೋರೆಂಟ್ ಇದೆ ಅಲ್ವಾ?
ಅವ್ರು ಹೇಳಿರೋ ಹಾಗೆ ಬ್ಲ್ಯಾಕ್ ಆ್ಯಂಡ್ ವೈಟೇ ಹಾಕಿದ್ದೀನಿ. ಅವರೇನೋ ನನಗೆ ಗುರ್ತು ಹಿಡಿಬೋದು, ಆದರೆ ನಾನು ಹೇಗಪ್ಪ ಅವ್ರನ್ನ ಕಂಡುಹಿಡೀಲಿ? ಆ ರೀತಿ ಫೋನ್ ಮಾಡಿದ್ದು, ಲೆಟ್ರ್ ಬರೆದಿದ್ದು ಯಾರಿರ್ಬೋದು? ಹುಡುಗನೋ ಹುಡುಗಿನೋ, ನನಗೆ ಗೊತ್ತಿರೋರೋ ಇಲ್ವೋ ಒಂದು ಗೊತ್ತಾಗ್ತಾ ಇಲ್ವಲ್ಲ. ಇಲ್ಲಿ ನೋಡಿದ್ರೆ ಯಾರೂ ಕಾಣ್ತಾನೆ ಇಲ್ಲ. ನನ್ನ ಹುಡುಗ ಬಂದ ಅಂತೂ ನಾನು ಅನ್ಕೊಂಡಿದ್ದೆಲ್ಲ ಆಗುವಂತ ಟೈಮ್ ಬಂತು. ಈಗಲೇ ಹೋಗಿ ಅವನನ್ನು ತಪ್ಕೊಂಡು ನನ್ನ ಪ್ರೀತಿ ವಿಷಯನ ಹೇಳ್ಬಿಡ್ಲ. ಅಯ್ಯೋ ದೇವ್ರೆ, ಹೃದಯ 100 ಕಿಲೋಮೀಟರ್ ಸ್ಪೀಡಲ್ಲಿ ಬಡ್ಕೋತಾ ಇದೆ, ಕೈ ಕಾಲು ನಡುಗ್ತಾ ಇದೆ, ಗಂಟ್ಲೆಲ್ಲ ಒಣಗ್ತಾ ಇದೆ. ಇಷ್ಟು ವರ್ಷ ಸುಬ್ಬು ಜೊತೆ ಎಷ್ಟೆಲ್ಲ ಮಾತಾಡಿದ್ದೀನಿ, ಅವನು ನೋಡ್ತಿದ್ದ ಹಾಗೆ ಯಾಕಿಷ್ಟು ಭಯ ಆಗ್ತಿದೆ? ಆಗಿದ್ದಾಗ್ಲಿ, ಧೈರ್ಯ ತಗೋ ಶ್ರಾವಣಿ, ಧೈರ್ಯ ತಗೋ. ಸುಬ್ಬುಗೆ ಐ ಲವ್ ಯು ಅಂತ ಹೇಳೋವರೆಗೂ ಧೈರ್ಯವಾಗಿರು. ಆಮೇಲೆ ಉಳಿದಿದ್ದೆಲ್ಲ ಸುಬ್ಬುಗ್ ಬಿಟ್ಟಿದ್ದು, ಆ ದೇವ್ರಿಗೆ ಬಿಟ್ಟಿದ್ದು. ಸುಬ್ಬು, ನಾನು ಬರ್ತಾ ಇದ್ದೀನಿ, ನಾನು ಬರ್ತಾ ಇದ್ದೀನಿ. ಸುಬ್ಬು ಸುಬ್ಬು, ನಾನು ನಿನ್ನನ್ನು ಆವಾಗಿಂದ ಕರೀತಿದ್ದೀನಿ. ಅಲ್ಲ, ತಿರುಗು ನೋಡ್ದೆ ಹಾಗೆ ಹೋಗ್ತಿದ್ಯಲ್ಲ. ನಿನ್ನ ಹತ್ರ ಮಾತಾಡ್ಬೇಕು ಸುಬ್ಬು. ಕರ್ಮ ಕರ್ಮ, ಶ್ರೀವಳಿ ಮತ್ತೆ ಯಾಕೆ ಬಂದ್ಲು ಇಲ್ಲಿಗೆ? ಸುಬ್ಬು ಇಲ್ಲಿಗೆ ಬಂದಿರೋದು ಅವಳಿಗೆ ಆಶ್ಚರ್ಯ ಅನ್ಸಿರ್ಬೇಕು. ಆದ್ರೂ ಇದೆಲ್ಲ ಯಾಕೆ ಇವಳಿಗೆ? ಅವಳು ಹುಡುಗ ಯಾರೋ ಬರ್ತಾನೆ, ಅವನಿಗೆ ಪ್ರಪೋಸ್ ಮಾಡ್ಕೊಂಡು ಸುಮ್ಮನೆ ಇರ್ಬೇಕು ತಾನೆ. ಅದನ್ನ ಬಿಟ್ಬಿಟ್ಟು ಸುಬ್ಬದ್ರ ಏನು ಮಾತು ಇವಳ್ದು? ಶಿವಲಿ, ನನಗೆ ಇವಾಗ ಟೈಮ್ ಇಲ್ಲ, ನಿನ್ನ ಜೊತೆ ಆಮೇಲೆ ಮಾತಾಡ್ತೀನಿ. ನಾನು ಬೇರೆ ಯಾವುದೋ ಕೆಲಸದ ಮೇಲೆ ಬಂದಿದ್ದೀನಿ. ಸುಬ್ಬು, ನೀನ್ ಯಾವ ಕೆಲ್ಸಕ್ಕೆ ಬಂದಿದ್ಯಾ ಅಂತ ನನಗೆ ಚೆನ್ನಾಗಿ ಗೊತ್ತು. ಸುಮ್ಮನೆ ಶಿವಲಿ, ನಿನ್ಗೆ ಹೆಂಗೆ ಗೊತ್ತಿರುತ್ತೆ? ನಾನು ಇಲ್ಲಿ ಯಾರನ್ನೋ ಮೀಟ್ ಮಾಡಕ್ಕೆ ಬಂದಿರೋದು. ಸುಬ್ಬು, ನೀನ್ ಯಾರನ್ನ ಮೀಟ್ ಮಾಡಕ್ ಬಂದಿದ್ಯಾ ಅಂತ ನನಗೆ ಗೊತ್ತು. ಅದ್ಯಾರು ಅಂದ್ರೆ, ಅಯ್ಯೋ ದೇವ್ರೆ, ನನ್ನ ಹೆಸರಿನೇನಾದ್ರೂ ಹೇಳ್ಬಿಡ್ತಾಳ? ನಿನಗೆ ಹೆಂಗೆ ಗೊತ್ತು? ನೀನ್ ಮೀಟ್ ಮಾಡಕ್ ಬಂದಿರೋದು ಬೇರೆ ಇನ್ಯಾರನ್ನೂ ಅಲ್ಲ, ನನ್ನನ್ನೇ. ನಾನೇ ನಿನ್ನನ್ನ ಇಲ್ಲಿ ಕರ್ಸಿದ್ದು. ಏನೋ ನನಗೆ ಕರೆದಿದ್ದು ನೀನಾ? ಚಾನ್ಸೇ ಇಲ್ಲ, ಇಲ್ಲಿ ನೀನು ಕರ್ಸಿರಕ್ಕೆ ಸಾಧ್ಯನೇ ಇಲ್ಲ. ಇಲ್ಲ ಸುಬ್ಬು, ನಾನು ಸುಳ್ಳು ಹೇಳ್ತಿಲ್ಲ. ನಾನೇ ನಿನ್ನನ್ನ ಇಲ್ಲಿ ಕರ್ಸಿದ್ದು. ನಿನಗೊಂದು ಲೆಟರ್ ಬಂತು ತಾನೆ? ಹೌದು, ಬಂತು. ಅದರಲ್ಲಿ ಅಡ್ರೆಸ್ ಬರ್ತು, ಹಾಗೆ ವೈಟ್ ಶರ್ಟ್ ಬ್ಲ್ಯಾಕ್ ಪ್ಯಾಂಟ್ ಅಂತ ಬರ್ದಿತ್ತು ತಾನೆ? ಹೌದು. ಹಂಗಂದ್ರೆ ಆ ಲೆಟರ್ ಕಳಿಸಿದ್ದು ನಾನೇ ಸುಬ್ಬು. ನೀನ್ ಬರ್ಲಿ ಅಂತಾನೆ ಕಾಯ್ತಿದ್ದೆ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.